ಎಸ್, ಅಂಕಿತಾ ಜಯರಾಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್, ಕಂಗ್ರಾಚುಲೇಷನ್ ಮೊದಲಾಗಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಇದೆ ಮನೆಯವರಿಗೆ. ಆಕ್ಟಿಂಗು ಈ ಕಡೆ ಓಡೋದ್ರಲ್ಲೂ 97% ತಗೊಂಡಿದ್ದೀರಾ. ತುಂಬಾ ಖುಷಿ ಇದೆ. ಅಪ್ಪ ಅಮ್ಮ, ಫ್ಯಾಮಿಲಿ, ಫ್ರೆಂಡ್ಸ್, ಮೆಂಬರ್ಸ್ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ. ಎಲ್ರಿಗೂ ಪ್ರೌಡ್ ಫೀಲ್ ಇದೆ. ಓಕೆ, ಕರ್ಣ ಸೀರಿಯಲ್ ಸಿಕ್ಕಾಪಟ್ಟೆ ನೀವೇ ಇವಾಗ ಹೈಲೈಟ್ ಆಗಿ ಕಾಣಿಸ್ಕೊಂತ ಇದ್ರಿ. ಇವೆರಡನ್ನೂ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ? ಹೆಂಗೆ 97% ತೆಗ್ದಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಎರಡು ಅನ್ನುವಂಥದ್ದು? ಮ್ಯಾನೇಜ್ ಅಂದರೆ ಶೂಟಿಂಗ್ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ, ಬ್ರೇಕ್ಸ್ ಇರ್ಬೇಕಾರೆ ಅಥವಾ ನಂದು ಶೂಟ್ ಇಲ್ದೇ ಇರ್ಬೇಕಾರೆ ಓದೋಕ್ಕೆ ಟ್ರೈ ಮಾಡ್ತಾ ಇದೆ. ಥಿಯರಿ ಬಿಟ್ಟು ಪ್ರಾಕ್ಟಿಕಲ್ಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಅದು ಬಿಟ್ಟು ಫ್ರೀ ಇದ್ದಾಗಲೆಲ್ಲ ಓದ್ತಿದ್ದೆ. ಸೊ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆದ್ರೂ ಹೆಂಗೋ ಕೋಪ್ ಅಪ್ ಮಾಡಿ ಮ್ಯಾನೇಜ್ ಮಾಡ್ತಿದ್ದೆ. ಅಂಕಿತ್ ಅವರು ಫಸ್ಟ್ ಬೆಂಚ್ ಸ್ಟೂಡೆಂಟಾ ಲಾಸ್ಟ್ ಬೆಂಚ್ ಸ್ಟೂಡೆಂಟಾ? ನಾನು ಓದೋದ್ರಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟು, ಕಾಲೇಜಲ್ಲಿ ಮಾತಾಡ್ಕೊಂಡು ಎಲ್ಲರ ಜೊತೆ ಇರೋದ್ರಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟು. ಕಾಲೇಜಲ್ಲಿ ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಬಂದಿದೆ? ನನಗೊಂದು 3 ಸಲ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ನೋಟಿಸ್ ಕಳಿಸಿದ್ರು. ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ವೇರಿ ಆಗುತ್ತೆ. ಲ್ಯಾಂಗ್ವೇಜಸಲ್ಲಿ ತುಂಬ ಕಡಿಮೆ ಇತ್ತು, 30% ಇತ್ತು. ಮಿಕ್ಕಿದ್ರಲ್ಲೆಲ್ಲ 50-40% ಎಲ್ಲ ಇತ್ತು. ಸೊ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಕೋಪಪ್ ಮಾಡಲೇಬೇಕು, ಅಟೆಂಡೆನ್ಸ್ ಆವ್ರೇಜ್ ಬರಲೇಬೇಕು, ಇಲ್ಲಾಂದರೆ ಹಾಲ್ ಟಿಕೆಟ್ ಸಿಗಲ್ಲ ಅಂತೆಲ್ಲ ಹೇಳಿ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿ ನನಗೆ ಅಟೆಂಡೆನ್ಸ್ ಕಂಪ್ಲೀಟ್ ಮಾಡೋಕ್ಕೆ ಸಪ್ರೇಟಾಗಿ ಕ್ಲಾಸಸ್ ಎಲ್ಲ ಮಾಡಿದ್ರು. ಸೊ ಅಟೆಂಡೆನ್ಸ್ ಹಾಗೆ ಮ್ಯಾನೇಜ್ ಮಾಡಿ ಕಾಲೇಜ್ ಕಡೆಯಿಂದ ಸಪೋರ್ಟ್ ತುಂಬ ಇತ್ತು. ಓಕೆ, ಈಗ ಅಪ್ಪನಿಗೆ ಎಷ್ಟು ಖುಷಿ ಇದೆ ಅಂತ ಮನೆಯವರು ಈ ಕಡೆ ಆಕ್ಟಿಂಗು ಮಾಡ್ತೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಂದ್ರೆ ಕಷ್ಟ. ಅವ್ರೇನಾದ್ರು ಹೇಳಿದ್ರ ನಿಮ್ಮ ಅನ್ನೋ? ಅಪ್ಪ ಅಮ್ಮಂಗೆ ತುಂಬ ಖುಷಿ ಇದೆ. ಅವರು ಎಸ್ಪೆಷಲಿ ಯಾವತ್ತೂ ಪ್ರೆಷರೈಸ್ ಮಾಡಲೇ ಇಲ್ಲ ನನಗೆ ಇಷ್ಟು ಓದು ಅಷ್ಟು ಮಾರ್ಕ್ಸ್ ತೆಗಿಬೇಕು ಅಂತೆಲ್ಲ. ಸೊ ನಾನೇ ಜಾಸ್ತಿ ಪ್ರೆಷರೈಸ್ ಮಾಡ್ಕೋತೀನಿ, ಹಿಂಗೆ ಓದಬೇಕು, ಅಷ್ಟೇ ಬರಬೇಕು, ಇಷ್ಟೇ ಬರಬೇಕು ಅಂತ. ಸೊ ಅವ್ರಿಗೆ ತುಂಬ ಹೆಮ್ಮೆ ಇದೆ ಇಷ್ಟೆಲ್ಲ ಮಾಡಿಕೊಂಡು ಇಷ್ಟು ಒಳ್ಳೆ ಪರ್ಸೆಂಟೇಜ್ ತೆಗ್ದಿರೋದಕ್ಕೆ. ನಮ್ಮ ಪಾಪನ ಬರ್ಡೇ ಬೇರೆ April 9th ಇದ್ದಿದ್ದು, ರಿಸಲ್ಟ್ಸು ಅವತ್ತೇ ಅನೌನ್ಸ್ ಆಗಿದ್ದು. ಅವ್ರಿಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಂಗೆ ಫೀಲ್ ಆಗೋಯ್ತು. ಸೊ ಅವ್ರಿಗೆ ಇನ್ನೂ ತುಂಬ ಪ್ರೌಡ್ ಫೀಲ್ ಇದೆ. ಅವ್ರ ಬರ್ಡೇಗೆ ವಿಶ್ ಮಾಡೋಕ್ಕೆ ಫೋನ್ ಮಾಡಿದವರೆಲ್ಲ ಫಸ್ಟ್ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಟ್ಟು ಅವ್ರಿಗೆ ವಿಶ್ ಮಾಡ್ತಾ ಇದ್ರು. ಅವ್ರಿಗೆ ಅದೇ ತುಂಬಾ ಖುಷಿ. ಓಕೆ, ಮನೇಲಿ ಹೆಂಗೆ ಎರಡು ಡಬಲ್ ಧಮಾಕ ಇದ್ದಂಗಿತ್ತು, ಒಂದು ಅಪ್ಪನ ಬರ್ತಡೇ, ಇನ್ನೊಂದು ನಿಮ್ಮ ರಿಸಲ್ಟ್. ಹೇಗಿತ್ತು ಸೆಲೆಬ್ರೇಷನ್ ಅನ್ನುವಂಥದ್ದು? ಸೆಲೆಬ್ರೇಷನ್ಸ್ ಅದೇ ಮಾಮ್ಲಿ, ಅಂದರೆ ಪಪ್ಪ ಬರ್ಡೇ ಸೆಲೆಬ್ರೇಟ್ ಎಲ್ಲ ಏನೂ ಮಾಡಲ್ಲ. ನಂದು ವಿಷಯದಲ್ಲಿ ಹೆಂಗಂದ್ರೆ ಇದು ಆಚೆ ಊಟಕ್ಕೆ ಹೋಗಿದ್ವಿ. ಸೊ ಅಲ್ಲೇ ರಿಸಲ್ಟ್ ಅಷ್ಟಿಗೆ ಬಂದ್ಬಿಟ್ಟಿತ್ತು. ಅಲ್ಲೇ ನೋಡಿಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲರ ಜೊತೆ ಫೋನಲ್ಲಿ ಮಾತಾಡಿದ್ದೇ ಆಯಿತು. ಇನ್ನೆಲ್ಲೂ ಆಚೆ ಈಚೆ ಅಂತ ಎಲ್ಲೂ ಹೋಗಲಿಲ್ಲ. ಅದು ಆಗಿದ ತಕ್ಷಣ ಅದು ಇದು ಇಂಟರ್ವ್ಯೂಸ್ ಅದೇ ಆಗೋಯ್ತು. ಸೊ ಸೆಲೆಬ್ರೇಷನ್ ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ರ ಜೊತೆ ಮಾತಾಡೋದೇ ಸೆಲೆಬ್ರೇಷನ್ ಅಷ್ಟೇ. ಓಕೆ, ನಿಮ್ಮ ಸೆಟ್ಟಲ್ಲೆಲ್ಲ ಫೋನ್ ಮಾಡಿದ್ರಾ? ಹೇಗ್ ವಿಶ್ ಮಾಡಿದ್ರಾ ಏನು ಅನ್ನುವಂಥದ್ದು? ಹೌದು. ಅಂದರೆ ನನ್ನ ಶೂಟ್ ಇರಲಿಲ್ಲ ಅವತ್ತು, ಕರ್ಣ ಸೀರಿಯಲ್ ಶೂಟ್ ಏನಿರಲಿಲ್ಲ. ಆವಾಗ ಡೈರೆಕ್ಟರ್ ಸರ್ ಆಗಿರ್ಬೋದು, ವಿನಯ್ ಅಣ್ಣ, ಗಾಯತ್ರಿ ಪ್ರಭಾಕರ್ ಅಮ್ಮ ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು. ತುಂಬ ಖುಷಿ ಆಯಿತು. ರಿಸಲ್ಟ್ ನೋಡಿ ಅವ್ರಿಗೆ ಖುಷಿಯಾಗಿ ಫೋನ್ ಮಾಡಿ ವಿಶ್ ಮಾಡಿದ್ದು ತುಂಬ ಖುಷಿ ಆಯಿತು. ಅವರಷ್ಟೇ ಅಲ್ಲದೆ ಬೇರೆ ಎಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಗೊತ್ತಿರೋರು ಎಲ್ಲರೂ ಫೋನ್ ಮಾಡಿ ವಿಶಸ್ ತಿಳಿಸಿದ್ರು. ಖುಷಿ ಆಯಿತು. ಓಕೆ, ಈಗ ರೀಸೆಂಟಾಗಿ ಕರ್ಣ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದು ನೀವು. ಸೊ ಹೇಗಿರುತ್ತೆ ಸೆಟ್ಟಲ್ಲೆಲ್ಲ? ಮತ್ತು ಈಗ ನಿಮ್ಮನ್ನು ನೋಡೋ ರೀತಿನೇ ಚೇಂಜ್ ಆಗಿರುತ್ತೆ. ಯಾವಾಗಲೂ ನಾವು ಕೆಲವ್ರು ಸಲ ಅನ್ಕೊಂತೀವಿ, ಏನಾದರೂ ಓದಬೇಕಾದ್ರೆ ಏನಪ್ಪ ಎಲ್ಲ ಕಡೆನೂ ಓದ್ತಾ ಇರ್ತಾಳೆ ಹಂಗೆ ಹಿಂಗೆ ಅಂತ ಫೀಲ್ ಮಾಡ್ತಾ ಇರ್ತಾರೆ. ಈಗ ಪರ್ಸೆಂಟೇಜ್ ಬಂದಮೇಲೆ ನಿಮ್ಮನ್ನು ನೋಡೋ ಅವತಾರ ಚೇಂಜ್ ಆಗಿರುತ್ತೆ. ಇದಕ್ಕೆ ಏನು ಹೇಳ್ತೀರಾ ಅನ್ನುವಂಥದ್ದು? ನಿಮ್ಮನ್ನ ರೇಕ್ಸೋದು ಏನಾದ್ರು ಇರ್ತಾ ಇತ್ತ ಅಲ್ಲಿ ಅನ್ನುವಂಥದ್ದು? ಈ ಟೀಮ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಓದೋ ಇದರಲ್ಲೆಲ್ಲ ಡೈರೆಕ್ಟರ್ ಸರ್ ಅಕಸ್ಮಾತ್ ಸೀನ್ ಇಲ್ಲ ಅಂದರೆ ಆರಾಮಾಗಿ ಓದ್ಕೋಬೋದು ನೀನು ಅಂತ ಹೇಳಿ ಕಳಿಸ್ತಿದ್ರು. ಸೊ ಓದೋದ್ರಲ್ಲಿ ಏನು ಪ್ರಾಬ್ಲಮ್ ಏನೂ ಆಗಿಲ್ಲ ಶೂಟಿಂಗ್ ಟೈಮಲ್ಲಿ. ಮತ್ತು ಅಭಿಜಿತ್ ಸರ್ ಅವಾಗ ಸಿಕ್ದಾಗಲೆಲ್ಲ ಹೇಳ್ತಾರೆ, ಚೆನ್ನಾಗಿ ಓದ್ಕೋ, ಎಷ್ಟು ರ್ಯಾಂಕ್ ಬರುತ್ತೆ ನೋಡ್ತೀನಿ, ತುಂಬ ಚೆನ್ನಾಗಿ ಓದಬೇಕು ನೀನು ಅಂತೆಲ್ಲ ಹೇಳ್ತಾಯಿದ್ರು. ಖುಷಿ ಅಂತ ದೊಡ್ಡ ಕಲಾವಿದ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ತುಂಬ ಖುಷಿ ಇದೆ. ಸೊ ಇವಾಗ ರಿಸಲ್ಟ್ಸ್ ಬಂದಮೇಲೆ ಇನ್ನೂ ಸೆಟ್ಟಿಗೆ ಹೋಗೇ ಇಲ್ಲ ನಾನು. ನೆಕ್ಸ್ಟ್ ಡೇಟ್ ಮುಂದೆ ಕೊಟ್ಟಿದ್ದಾರೆ, ಅದಕ್ಕೆ ಹೋಗಬೇಕು. ರೆಸ್ಪಾನ್ಸ್ ಕೂಡ ಸೀರಿಯಲ್ ಈಗೀಗ ಬಂದಿರೋದ್ರಿಂದ ರೀಸೆಂಟಾಗಿ ಜಾಯ್ನ್ ಆಗಿರೋದು, ಫೆಬ್ರವರಿಯಿಂದ ಶೂಟ್ ಶುರು ಆಗಿದ್ದು. ಸೊ ಟೀಮ್ ಎಲ್ಲ ಚೆನ್ನಾಗಿದೆ. ಓಕೆ, ಈಗ ಕರ್ಣ ಸೀರಿಯಲ್ ಬಂದಮೇಲೆ ಫ್ಯಾನ್ಸ್ ಜಾಸ್ತಿ ಆಗಿರ್ತಾರೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು? ತುಂಬ ಖುಷಿ ಆಯಿತು. ಇಷ್ಟು ದಿನ ನನ್ನ ಎಲ್ಲಿ ಹೋದ್ರು ಪ್ರಣೀತಾ ಅಂತಲೇ ಮಾತಾಡ್ಸಿದ್ರು, ಭೂಮಿಗೆ ಬಂದ ಭಗವಂತ ಮಾಡಿರೋದ್ರಿಂದ. ಈಗ ಪ್ರಣಿ ಅಂತಲೂ ಕರೀತಾರೆ, ರಿಯಾ ಅಂತಲೂ ಕರೀತಾರೆ. ಹೋದ ಕಡೆ ಎಲ್ಲ ಕನ್ನಡಕ ಹಾಕೊಂಡಿಲ್ವಾ ಅಂತ ಕೇಳ್ತಾರೆ. ಸೊ ಎಷ್ಟು ಚೆನ್ನಾಗಿ ರೀಚ್ ಆಗಿದೆ ಜನರಿಗೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ಅವರ ರೆಸ್ಪಾನ್ಸ್, ಅವರ ಒಂದು ಪ್ರೀತಿ ಎಲ್ಲ ನೋಡಿ ಎಲ್ರಿಗೂ ಖುಷಿ ಇದೆ. ಓಕೆ, ಜಿ ಕನ್ನಡದಲ್ಲಿ ಟಾಪ್ 1 ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ನೀವು. ಸೊ ಕರ್ಣ ಸರ್ ಜೊತೆ ಯಾವತ್ತಾದರೂ ಸಿಕ್ಕಿದ್ದ ಅನ್ನೋದು ಪ್ಲೇ?
ಅದೇ ಕಿರಣ್ ರಾಜ್ ಅಣ್ಣನ್ ಜೊತೆ ಒಂದು ಸೀನ್ ಆಗಿತ್ತು. ನಾನು ಯೂಶುವಲಿ ಜಾಸ್ತಿ ಕಾಂಬಿನೇಷನ್ ಬರೋದು ಸಂಜಯ್ ಕ್ಯಾರೆಕ್ಟರ್ ಜೊತೆ. ಸೊ ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗ ನನಗೆ ಸೀರಿಯಲ್ ನಾನು ಮುಂಚೆನೇ ಹೇಳಿದ್ದೆ, ಕರ್ಣ ಸೀರಿಯಲ್ ನನ್ಗೆ ಯಾಕೆ ಜಾಸ್ತಿ ಇಷ್ಟ ಅಂದರೆ, ಆಸ್ ಅ ಆಡಿಯನ್ಸ್ ಆಗಿ ನೋಡ್ಬೇಕಾದ್ರೆ ನಾನು ಕಿರಣ್ ರಾಜ್ ಅಣ್ಣಂಗೆ ಸೀರಿಯಲ್ ನೋಡ್ತಾ ಇದ್ದಿದ್ದು. ಅವರಂದ್ರೆ ನಾನು ಕನ್ನಡತಿಯಿಂದ ತುಂಬ ಇಷ್ಟ ನನಗೆ. ಅವ್ರು ಮಾತಾಡೋ ಅದೊಂದು ಅವರ ವಾಯ್ಸ್ ಆಗಿರ್ಬೋದು, ಅವರ ಒಂದು ಆ ಕ್ಯಾರೆಕ್ಟರ್ಗೆ ಅವರು ಎಷ್ಟು ಚೆನ್ನಾಗಿ ಅವ್ರನ್ನ ಸಿಂಕ್ ಮಾಡ್ಕೊಂಡು ಮಾಡ್ತಾರೆ, ತುಂಬ ಇಷ್ಟ ನನಗೆ. ಸೊ ಕರ್ಣ ಸೀರಿಯಲ್ ಅಂದಿದ ತಕ್ಷಣ ನಂಗೆ ತುಂಬ ಖುಷಿ ಆಯಿತು, ಅವ್ರ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಅಂತ. ಸೊ ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗಲೆಲ್ಲ ಹಿ ಈಸ್ ವೆರಿ ಮಚ್ ಸ್ವೀಟ್. ಫಸ್ಟ್ ಡೇ ಶೂಟಿಗೆ ಬಂದಾಗಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗಲೆಲ್ಲ ಕೇಳ್ಕೊಂಡ್ರು ಹೆಂಗಿದೆ ರೆಸ್ಪಾನ್ಸ್ ಎಲ್ಲ, ಖುಷಿ ಆದ್ರ ಎಲ್ಲರೂ, ಹೆಂಗಿದೆ ಆಚೆ ಕಡೆ ಅಂತೆಲ್ಲ. ಸೊ ತುಂಬ ಸ್ವೀಟ್ ಅನ್ಸಿದ್ರು. ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡಿ. ಇನ್ನು ಮುಂದೆ ಕತೆ ಹೆಂಗೆ ಹೋಗುತ್ತೆ, ಯಾರ್ಯಾರ ಜೊತೆ ಜಾಸ್ತಿ ಕಾಂಬಿನೇಷನ್ಸ್ ಬರುತ್ತೆ ನೋಡಬೇಕು. ಓಕೆ, ಈಗ ನಿಮ್ಮ ಫೇವ್ರೆಟ್ ಪರ್ಸನ್ ಜೊತೆನೇ ನಿಮಗೆ ಕಾಂಬಿನೇಷನ್ ಸಿಕ್ಕಿರೋದು. ಸೊ ಆ ಕ್ಯಾರೆಕ್ಟರಲ್ಲಿ ಮಾತ್ರ ಕಾಲು ಎಳಿತಾ ಇರ್ತೀರಾ, ಇಲ್ಲ ಸುಮ್ಮನೆ ಫ್ರೀ ಆಗಿದ್ದಾಗಲೂ ಕಾಲು ಎಳಿತೀರಿ? ಅಂದರೆ ಸೆಟ್ಟಲ್ಲಿ ಅದೇ ಸಂಜಯ್ ಕ್ಯಾರೆಕ್ಟರ್ ಜೊತೆ ರಿಯಾ ಹೆಂಗೆ ಅಂದರೆ ಬರೀ ಜಗಳಗಳೇ ಆಡೋದಾಗತ್ತೆ, ಸಿಗ್ದಾಗಲೆಲ್ಲ ಬರೀ ಕಿರಿಕೆ. ಬಟ್ ಆಫ್ ಸ್ಕ್ರೀನ್ ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ಪುಟ್ಟ ಹುಡುಗಿ ಥರ. ಸೊ ಸೆಟ್ಟಲ್ಲಿ ನಾನೇ ಚಿಕ್ಕ ಹುಡುಗಿ ಅಲ್ಲಿರೋದು. ಸೊ ಕಾಲು ಎಳಿಯೋದು ಅಫ್ಕೋರ್ಸ್ ಎಲ್ಲ ಸೆಟ್ಟಲ್ಲೂ ಅದಿದ್ದೇ ಇರತ್ತೆ, ತಮಾಷೆ ಮಾಡಿಕೊಂಡು. ನಮ್ಮ ಶೂಟ್ ಏನೇ ಇದು, ನಮ್ಮ ಒಂದು ಸೀಕ್ವೆನ್ಸ್ ಯಾವುದೇ ನಡೆದ್ರು ತುಂಬ ಚೆನ್ನಾಗಿರತ್ತೆ. ಡೈರೆಕ್ಟ್ರು ಸರಿಂದ ಹಿಡಿದು ಪ್ರತಿಯೊಬ್ಬರೂ ಚೆನ್ನಾಗಿ ಶೂಟ್ ಆಗತ್ತೆ. ಸೊ ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಚೆನ್ನಾಗಿ ಬಾಂಡ್ ಆಗಿದೆ ಎಲ್ರ ಜೊತೆನೂ. ಓಕೆ, ಸೂಪರ್. ಈಗ ರಿಸಲ್ಟ್ ಹೆಂಗಿದ್ರು ಬಂದಿದೆ, ಏನು ಫ್ಯೂಚರ್ ಸ್ಟಡೀಸ್ ಏನು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಏನು ಅನ್ನುವಂಥದ್ದು? ಫ್ಯೂಚರ್ ಅದೇ ನಾರ್ಮಲ್ ಬ್ಯಾಚುಲರ್ಸ್ ಮಾಡಿ ಪಿ ಜಿ ಮಾಡಬೇಕಾ, ಅಥವಾ ಕಾಮರ್ಸ್ ತೊಗೊಂಡಿರೋದ್ರಿಂದ ನಂಗೆ ವೈಡ್ ಆಪ್ಷನ್ಸ್ ಇದೆ. ಸೊ ಯಾವ ಎಕ್ಸಾಮ್ಸ್ ತೊಗೊಳ್ಬೋದು, ನನ್ನ ಸ್ಕಿಲ್ಸ್ ಪ್ರಕಾರ ಏನು ಮಾಡ್ಕೋಬೋದು ಅನ್ನೋದನ್ನ ಡಿಗ್ರಿ ಆದಮೇಲೆ ಯೋಚನೆ ಮಾಡಿ ಮಾಡ್ತೀನಿ. ಏನು ಫ್ಯೂಚರ್ ಪ್ಲಾನಿಂಗ್ ಏನು ಅಂತ? ಆ್ಯಕ್ಟಿಂಗಲ್ಲೇ ಮುಂದುವರಿಬೇಕಾ ಅಥವಾ? ಆ್ಯಕ್ಟಿಂಗ್ ಮತ್ತು ಸ್ಟಡೀಸ್ ಅಂತ ಬಂದಾಗ ಆ್ಯಕ್ಟಿಂಗಲ್ಲಿ ಮುಂದೆ ಅದು ಹೇಳೋಕ್ಕಾಗಲ್ಲ, ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಹಿಂಗೆ ನಡೆಯುತ್ತೆ ಅಂತ. ಬಟ್ ಆ್ಯಕ್ಟಿಂಗಲ್ಲಿ ಅಫ್ಕೋರ್ಸ್ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕರೆ, ಒಳ್ಳೊಳ್ಳೆ ಅವಕಾಶಗಳು ಬಂದರೆ ಅಫ್ಕೋರ್ಸ್ ಮುಂದುವರಿತೀನಿ. ಓದೋದ್ರಲ್ಲಿ ಕೂಡ ನನಗೆ ಬರೀ ಒಂದು ಡಿಗ್ರಿ ಮಾಡಿ ಏನೋ ಮಾಡೋದಕ್ಕಿಂತ ಏನಾದರೂ ಒಂದು ಉಪಯೋಗ ಆಗೋ ರೀತಿ ಒಂದು ಒಳ್ಳೆ ಎಜುಕೇಷನ್ ತೊಗೋಬೇಕು, ಒಂದು ಒಳ್ಳೆ ಪ್ರೊಫೆಷನ್ ಚೂಸ್ ಮಾಡಬೇಕು ಅನ್ನೋದಿದೆ. ಸೊ ಎರಡ್ರೂ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಬೋದಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ಚೂಸ್ ಮಾಡ್ತೀನಿ. ಸೊ ಇವಾಗ ಸೈಮಲ್ಟೇನಿಯಸ್ಲಿ ಎರಡೂ ಮಾಡ್ತಾ ಇದ್ದೀನಿ. ಸೊ ಡಿಗ್ರಿ ಮುಗಿಯೋವರೆಗೂ ನಾನು ಪ್ರಾಬ್ಲಿ ಆ್ಯಕ್ಟಿಂಗ್ ಮತ್ತು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಓಕೆ, ಏನು ಗುರಿ ಅಲ್ಲ? ನನಗೆ ಪ್ರೊಫೆಷನ್ ವೈಸ್ ನಾನಿವಾಗ ಪ್ರೊಫೆಷ್ನಲಿ ಆ್ಯಕ್ಟಿಂಗ್ ಅಂತ ಇವಾಗ ಇನ್ನೂ ಚೂಸ್ ಮಾಡಿಲ್ಲ. ನಾನು ಇದು ಪ್ಯಾಷನ್ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರೊಫೆಷನ್ ಅಂತ ಬಂದಾಗ ನನಗೇನಿದೆ ಅಂದರೆ, ಇವಾಗ ಮುಂಚೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತೆಲ್ಲ ಚಿಕ್ಕ ಹುಡುಗಿದಾಗ ಅನ್ಕೋತಿದ್ದೆ, ಡಾಕ್ಟರ್ ಆಗಲೇಬೇಕು ಅಂತ. ಬಟ್ ಆಮೇಲೆ 8th ಸ್ಟ್ಯಾಂಡರ್ಡ್ಗೆ ಬಂದಾಗಲೆಲ್ಲ ನನಗೆ ಸೈನ್ಸ್ ಮೇಲೆ ಒಲವು ಇರಲಿಲ್ಲ, ಸೈನ್ಸ್ ಅಂದರೆ ಆಗ್ತಾ ಇರಲಿಲ್ಲ. ಸೊ ಕಾಮರ್ಸ್ ತೊಗೊಂಡಿರೋದ್ರಿಂದ ನನಗೆ ಇಂಥ ಪ್ರೊಫೆಷನ್ ಅಂತಲೇ ನಾನು ಆಬ್ವಿಯಸ್ ಆಗಿಲ್ಲ ಏನು ಮಾಡಬೇಕು ಅಂತ. ಬಟ್ ನಾನು ತೊಗೊಳ್ಳೋ ಪ್ರೊಫೆಷನ್ ಹೆಂಗಿರಬೇಕು ಅಂದರೆ, ಒಂದು 4 ಜನಕ್ಕೆ ಹೆಲ್ಪ್ ಆಗಬೇಕು. ಆ ಒಂದು ಪ್ರೊಫೆಷನಲ್ಲಿ ನಾನಿದ್ದೀನಿ ಅಂದಾಗ ನನ್ನ ಹೆಸರು ಕೇಳಿದಾಗ ಜನರಿಗೆ ಇವ್ರು ಇದ್ದಾರೆ ಅಂದರೆ ನಮ್ಗೆ ಸಹಾಯ ಆಗತ್ತೆ. ಒಳ್ಳೆ ರೀತಿ ಎಲ್ರಿಗೂ ಒಂದು ಏನೋ 4 ಜನಕ್ಕೆ ಒಳ್ಳೇದಾಗೋ ರೀತಿ ಯಾವುದೋ ಒಂದು ಒಳ್ಳೆ ಪ್ರೊಫೆಷನ್ ಚೂಸ್ ಮಾಡಬೇಕು. ಆ ಪ್ರೊಫೆಷನ್ಗೆ ಅಷ್ಟು ಪವರ್ ಇರಬೇಕು. ಸೊ ನಮ್ಗೆ ಎಷ್ಟೊಂದು ಗೌರ್ಮೆಂಟ್ ಎಕ್ಸಾಮ್ಸ್ ಇದೆ, IPS ಇದೆ, IAS ಇದೆ, UPSC ಇದೆ, ಈ ಥರ ಒಂದಷ್ಟು ಆಪ್ಷನ್ಸ್ ಇರ್ಬೇಕಾದ್ರೆ ನನಗೆ ಏನು ಅಬಿಲಿಟಿ ಇದೆ ಅಂತ ನಾನು ಮುಂದೆ ನೋಡಿಕೊಂಡು ಯಾವುದಾದ್ರೂ ಎಕ್ಸಾಮ್ಸ್ ತೊಗೊಳ್ಳೋ ಹಾಗಿದ್ರೆ ತೊಗೋತೀನಿ. ಓಕೆ, ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದೀರಾ, ಎಲ್ಲ ಕಡೆನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ? ಇದಕ್ಕೆ ನಿಮಗೆ ಬ್ಯಾಕ್ ಬೋನ್ ಆಗಿ ತುಂಬ ಸಪೋರ್ಟ್ ಮಾಡುವವರು ಯಾರು ಅನ್ನುವಂಥದ್ದು? ಸಿನಿಮಾ, ಸೀರಿಯಲ್ ಎಲ್ಲನೂ ಮಾಡೋಕ್ಕೆ ನನಗೆ ಮೇನ್ ಸಪೋರ್ಟಿವ್ ಅಫ್ಕೋರ್ಸ್ ಅಪ್ಪ ಅಮ್ಮ. ಅಮ್ಮ ಸೀರಿಯಲ್ಸಿಗೆ ಬರ್ತಾರೆ, ಅಪ್ಪ ಸಿನಿಮಾ ಶೂಟಿಂಗಿಗೆ ಬರ್ತಾರೆ. ಸೆಟ್ಗೆ ಯಾವತ್ತೂ ಒಬ್ಬಳೇ ಯಾವ ಸೆಟ್ಗೂ ಹೋದೋಳೆ ಅಲ್ಲ, ನನಗೆ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು. ಸೊ ಅವ್ರ ಸಪೋರ್ಟ್ ಹಂಗೆ ಇರೋದ್ರಿಂದನೇ ನನಗೆ ಒಂದು ಧೈರ್ಯ, ಅವರೇ ನನ್ನ ಸ್ಟ್ರೆಂತ್ ಅಂತ ಹೇಳ್ಬೋದು. ಪ್ರತಿಯೊಂದು ಇದರಲ್ಲೂ ಅವ್ರು
ಕೆಲಸ, ಅವ್ರ ಪರ್ಸ್ನಲ್ ಕೆಲಸನೆಲ್ಲ ಬಿಟ್ಟು ನನ್ನ ಮಗಳಿಗೋಸ್ಕರ ಅಂತ ಅಪ್ಪ ಅಮ್ಮ ಇಬ್ಬರೂ ಬರ್ತಾರೆ. ಸೊ ಅವರಿಬ್ರು ಸಪೋರ್ಟ್ ಅಷ್ಟು ಚೆನ್ನಾಗಿ ಇರೋದಕ್ಕೇನೆ ನನಗೆ ಇಷ್ಟು ಓದ್ಕೊಂಡು ಎಲ್ಲಾನು ಮ್ಯಾನೇಜ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಸೊ ಅಪ್ಪ ಅಮ್ಮನ ಸಪೋರ್ಟ್ ಯಾವಾಗಲೂ ಅಪ್ಪ ಅಮ್ಮ ಯಾವಾಗ್ಲಾದ್ರೂ ಬೈದಿದ್ದ ತಮಾಷೆಗಾದ್ರು ಅಯ್ಯೋ ಅಯ್ಯೋ ಸಾಕು ಬಿಡಮ್ಮ ಏನ್ ಮಾಡ್ತೀಯ ಓದೋದ್ ಬಿಡು ಇಲ್ಲ ಸೀರಿಯಸ್ ಇಲ್ಲ ಅಂದರೆ ಅವರು, ನಾನು ಯಾವಾಗ ನನಗೆ ಸ್ಟ್ರೆಸ್ ಆದಾಗ, ನನಗೆ ಫ್ರಸ್ಟ್ರೇಷನ್ ಆದಾಗ ನಾನು ಹತ್ತು ಬಿಡ್ತೀನಿ. ಅಂದರೆ ಓದಕ್ಕೆ ಆಗ್ತಾ ಇಲ್ಲ ಅಂತನೂ ಅಲ್ಲ, ಅಥವಾ ಸಿನಿಮಾ ಶೂಟಿಂಗ್ ಎಲ್ಲ ಬೇಡ ಅಂತನೂ ಅಲ್ಲ. ನನಗದು ನನ್ನ ಸ್ಟ್ರೆಸ್ನ ಆಚೆ ಹಾಕೋದೇ ನಾನು ಜೋರಾಗಿ ಹತ್ಕೊಂಡು ನಾನು ಹಂಗೆ ಮಾಡಿದಾಗ, ಅದೆಲ್ಲ ನೋಡಿದಾಗ ನಮ್ಮ ಅಪ್ಪ ಮಮ್ಮಿಗೆ ಏನಂತ ಟೆನ್ಷನ್ ತೊಗೋತೀಯ, ಯಾರು ಪ್ರೆಷರ್ ಮಾಡ್ತಾ ಇದ್ದಾರೆ, ಅವರಿಬ್ಬರ ಕಡೆನೂ ನನಗೆ ಪ್ರೆಷರ್ ಇಲ್ಲ. ಆದಾಗ ಅವರು ಬೈಯೋದು ನಾರ್ಮಲಾಗಿ ಬೈತಾನೆ ಇರ್ತಾರೆ. ಅಮ್ಮ ಪಾಪ ಬೈಯಲ್ಲ, ಅಪ್ಪ ಪಾಪ. ನಮ್ಮ ಮಮ್ಮಿ ಅವಾಗ ಏನಾದರೂ ಮಾಡಿದಾಗ ಬೈತಾನೆ ಇರ್ತಾರೆ. ಈ ವಿಷಯಕ್ಕೆಲ್ಲ ಏನು ಬೈದಿಲ್ಲ, ಸುಮ್ಮನೆ ಟೆನ್ಷನ್ ತಗೋಬೇಡ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಈಗ ಕಾಲೇಜಲ್ಲೆಲ್ಲ ಸೀರಿಯಲ್ ಮಾಡ್ತಾ ಇದ್ದೀರಾ, ಸೊ ಇದಕ್ಕೆಲ್ಲ ಕಾಲೇಜ್ಲೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಾಲೇಜ್ ಸಪೋರ್ಟ್ ತುಂಬ ಚೆನ್ನಾಗಿದೆ. ಯೂಶಲಿ ಎಲ್ಲ ಕಾಲೇಜಸ್ಸಲ್ಲೂ ಪರ್ಮಿಷನ್ ಕೊಡಲ್ಲ. ಪರ್ಮಿಷನ್ ಕೊಟ್ರು ಯಾರು ಕೊಡಬೇಕು ಅಂತ ತಿಳ್ಕೊಂಡೆ ಅವ್ರು ಪರ್ಮಿಷನ್ ಕೊಡೋದು. ಸೊ ಫಸ್ಟ್ ಪಿ ಯು ಅಲ್ಲಿ ನನ್ನ ಪ್ರೋಗ್ರೆಸ್ ನೋಡಿದ್ರು ಅವರು, ಎಷ್ಟು ಚೆನ್ನಾಗಿ ಓದ್ತೀನಿ ಮಾಡ್ತೀನಿ ಅಂತ. ಆ ಒಂದು ಕಾನ್ಫಿಡೆನ್ಸ್ ಮೇಲೇ ಅವ್ರು ನನಗೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದು, ಇಷ್ಟು ಫ್ರೀಡಮ್ ಕೊಟ್ಟಿದ್ದು ರಜಾ ಹಾಕೊಳ್ಳೋಕ್ಕೆ. ಯೂಶಲಿ ನಾನು ರಜಾ ಅನ್ನೋದಕ್ಕಿಂತ ಹಾಫ್ ಡೇ ಕಾಲೇಜ್ಗೆ ಹೋಗ್ತಿದ್ದೆ, ಹಾಫ್ ಡೇ ಶೂಟಿಂಗಿಗೆ ಹೋಗ್ತಿದ್ದೆ. ಇಲ್ಲಾಂದರೆ ಸ್ಯಾಟರ್ಡೆ ಸಂಡೇಸ್ ಮಾತ್ರ ಶೂಟಿಂಗ್ ಇರ್ತಿತ್ತು. ಆ ಥರ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾ ಇದ್ದಿದ್ದು. ಸೊ ಎಲ್ಲ ಲೆಕ್ಚರರ್ಸ್ದು ಸಪೋರ್ಟ್ ತುಂಬ ಚೆನ್ನಾಗಿದೆ. ಪ್ರಿನ್ಸಿಪಲ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಸಪೋರ್ಟ್ ಚೆನ್ನಾಗಿದೆ. ಸಿನಿಮಾ ಆಪರ್ಚುನಿಟಿ ಬಂದಿತ್ತು ಇವಾಗ ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಒಂದಷ್ಟು ಸಿನಿಮಾಗಳು ಕೇಳಿದ್ರು. ಬಟ್ ಆ ಒಂದು ಟೈಮಲ್ಲಿ ಯಾವ ಮೂವಿಗೂ ಕಮಿಟ್ ಆಗೋ ಸ್ಥಿತಿಯಲ್ಲಿ ಇರಲಿಲ್ಲ. ಬಿಕಾಸ್ ಸೀರಿಯಲ್ ಶೂಟಿಂಗಿಗೆ ಡೇಟ್ಸ್ ಜಾಸ್ತಿ ಬೇಕಾಗಿತ್ತು ಆಗ. ಸೊ ಅವಾಗ ಯಾವುದು ಒಪ್ಪಿರಲಿಲ್ಲ. ಬಟ್ ಆಲ್ರೆಡಿ ಕಮಿಟ್ ಆಗಿರೋ ಮೂವೀಸ್ದೇ ಶೂಟ್ಸ್ ಎಲ್ಲ ಪೆಂಡಿಂಗ್ ಇದೆ. ರುದ್ರಾವತಾರ ಅಂತ ಒಂದಿದೆ, ಆಮೇಲೆ ಮುದೋಳ್ ಮೂವಿ ರಿಲೀಸ್ಗೆ ರೆಡಿ ಇದೆ. ಸೊ ಸೆಪ್ಟೆಂಬರ್ 21 ಅಂತ ಇನ್ನೊಂದು ಹಿಂದಿ ಶಾರ್ಟ್ ಫಿಲ್ಮ್ ಅದು ಕೂಡ ರಿಲೀಸ್ಗೆ ರೆಡಿ ಇದೆ. ಸೊ ಇರೋದು ಏನು ಪ್ರಾಜೆಕ್ಟ್ಸ್ ಇದೆ ಅದು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದು ಕಂಪ್ಲೀಟ್ ಆದಮೇಲೆ ಇದ್ರದ್ದೆಲ್ಲ ಡೇಟ್ಸ್ ಎಲ್ಲ ಕ್ಲಿಯರ್ ಆಗಿ ಅದು ಕಂಪ್ಲೀಟ್ ಆದಮೇಲೆ ಹೊಸ ಪ್ರಾಜೆಕ್ಟ್ಸ್ ಏನೇನು ಬರುತ್ತೆ ಕತೆ ಕೇಳಿಕೊಂಡು ಮುಂದುವರಿಬೇಕು. ಓಕೆ, ಈಗ ನೀವು ಕತೆ ಕೇಳೋದು, ಸೀರಿಯಲ್ ಕತೆ ಕೇಳೋದು, ಇದು ಯಾವ್ದಾದ್ರು ಆಪರ್ಚುನಿಟೀಸ್ಗಳು ಬಂದ್ರೆ ನಿಮ್ ಕತೆ ಯಾರು ಕೇಳಿ ಓಕೆ ಮಾಡೋದು? ನೀವೇ ಕೇಳಿ ಓಕೆ ಮಾಡೋದಿಲ್ಲ, ಅಪ್ಪ ಅಮ್ಮ ಏನಾದ್ರು ಕೇಳ್ತಾರಾ? ಯಾವ್ದು ಓಕೆ ಹೇಳೋದು ಯಾರು ಅನ್ನೋದು? ಅಪ್ಪ ಅಮ್ಮ ಕೇಳ್ತಾರೆ. ಫಸ್ಟ್ ಅಪ್ಪ ಕೇಳ್ತಾರೆ, ನಾನು ಅಪ್ಪ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಅಪ್ಪ ಫೋನಲ್ಲಿ ಮಾತಾಡಿ ಅವ್ರು ಜಸ್ಟ್ ಒಂದು ಲೈನ್ ಹೇಳಿದಾಗ ಅಥವಾ ಏನೋ ಇದು ಮಾಡಿದಾಗ ಅವ್ರು ಫಸ್ಟ್ ಕತೆ ಕೇಳಿ, ಆಮೇಲೆ ಆ ಕತೆಗೆ ನಾನು ಸೂಟ್ ಆಗ್ತೀನಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಒಂದ್ಸಲ ಅವ್ರು ಡೈರೆಕ್ಟರ್ ಸರ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಆಗಿರ್ಬೋದು ಅವ್ರನ್ನ ಭೇಟಿ ನೀಡಿ ಅಲ್ಲಿ ಒಂದ್ಸಲ ಕತೆ ಕೇಳ್ಕೊಂಡು ಇಬ್ರಿಗೂ ಒಪ್ಪಿಗೆ. ಪಪ್ಪ ನನ್ನ ಕೇಳತ್, ನನ್ನ ಒಪಿನಿಯನ್ ಕೇಳ್ತಾರೆ ಪಪ್ಪ. 3 ಸಲ ಕತೆ ಹೇಳಿದ್ದಾರೆ ನಮಗೆ. ಆ ಒಂದು ಕ್ಯಾರೆಕ್ಟರ್ ಹಂಗಿದೆ. ಸೊ ನಮ್ಮನ್ನ ಪ್ಲೀಸ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಹೆಂಗೆ ಪೋರ್ಟ್ರೇ ಆಗತ್ತೆ ಅನ್ನೋದನ್ನೆಲ್ಲ ಡೈರೆಕ್ಟರ್ಸ್ ತುಂಬಾ ಸೂಕ್ಷ್ಮವಾಗಿ ಸ್ಟೋರಿ ಬರೆದಿದ್ದಾರೆ. ಸೊ ಆ ಒಂದು ಕತೆನ ಫಸ್ಟ್ ಅಪ್ಪ ಕೇಳಿದ್ರು, ನಾನು ಕೇಳಿದೆ, ಆಮೇಲೆ ಅಮ್ಮನೂ ಕೇಳಿದ್ರು. 3 ಸಲ ಎಲ್ರಿಗೂ ಕತೆನ ನರೇಷನ್ ಮಾಡಿ ಆಮೇಲೆ ಮೂವಿ ಒಪ್ಕೊಂಡಿದ್ದು. ಸೊ ಈ ರೀತಿ ಅಪ್ಪ ಅಮ್ಮ ಫಸ್ಟ್ ಕೇಳ್ಕೊತಾರೆ, ಆಮೇಲೆ ನನಗೆ ಹೇಳ್ತಾರೆ. ನನ್ನ ಡೇಟ್ಸ್ ಪ್ರಕಾರ ನನ್ನ ಒಪಿನಿಯನ್ ಮೇಲೆ ಏನು ಇದು ಮಾಡ್ಬೇಕು. ನೀವು ಅಪ್ಪ ಅವರ ಅಪ್ಪಟ ಅಭಿಮಾನಿ ಅಂತ ಗೊತ್ತು. ಈ ಸಿಚುವೇಶನ್ ಅಲ್ಲಿ ಏನೋ ಅವ್ರು ಇದ್ದಿದ್ರೆ ಏನ್ ಹೇಳೋಕೆ ಇಷ್ಟಪಡ್ತಾ ಇದ್ರಿ? ಅಪ್ಪು ಸರ್ ಇದ್ದಿದ್ರೆ, ನಾನು ಆಲ್ರೆಡಿ 10th ರಿಸಲ್ಟ್ಸ್ ಬಂದಾಗಲೇ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಅವ್ರಿಗೆ ಹೇಳಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು. ಇವತ್ತು ಅವ್ರು ಇದ್ದಿದ್ರೆ ಇನ್ನೂ ಖುಷಿ ಪಡ್ತಾಯಿದ್ರು. 97% ಬಂದಿದೆ, ಇಷ್ಟು ಮೂವೀಸ್ ಮಾಡ್ತಾ ಇದೆಯಾ, ಸೀರಿಯಲ್ ಮಾಡ್ತಾ ಇದೆಯಾ ಅಂತ ತುಂಬ ಅಪ್ರಿಷಿಯೇಟ್ ಮಾಡಿರೋರು, ತುಂಬ ಪ್ರೀತಿ ತೋರಿಸಿರೋರು, ತುಂಬ ಖುಷಿ ಪಟ್ಟಿರೋರು. ಅವ್ರ ಮನೆಗೆ ಹೋದಾಗಲೆಲ್ಲ ನನ್ನ ಬರ್ಡೇ ಆಲ್ಮೋಸ್ಟ್ ಒಂದು 5 ವರ್ಷ ಆಲ್ಮೋಸ್ಟ್ ಅವ್ರ ಮನೆಯಲ್ಲಿ ನನ್ನ ಬರ್ಡೇ ದಿನ ಅವ್ರ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ನಾನು ಅಲ್ಲೇ ಕೇಕ್ ಕಟ್ ಮಾಡ್ತಾ ಇದ್ದಿದ್ದು ಫಸ್ಟು. ಪ್ರತಿ ಸಲ ಹೋದಾಗ ಒಂದು ಗಿಫ್ಟ್ಸು ಅದು ಇದು ಎಲ್ಲ ಕೊಡ್ತಿದ್ರು. ಸೊ ಪ್ರಾಬ್ಲಿ ಈ ಸಲ ಹಿಂಗೆ 10th ಮತ್ತು 2nd PU ರಿಸಲ್ಟ್ಸ್ ಎಲ್ಲ ಬಂದಾಗ ತುಂಬ ಖುಷಿ ಪಡ್ತಾ ಇದ್ರು, ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀನಿ? ಥ್ಯಾಂಕ್ ಯು. ಏನು ಅಂದರೆ ಸ್ಟಡೀಸ್ ಒಂದು ವಿಷಯದಲ್ಲಿ ಏನಾದರೂ ಹೇಳಬೇಕು ಅಂದರೆ, ಪೇರೆಂಟ್ಸ್ ನೋಡ್ತಾರೆ ನಿಮ್ಮ ಮಕ್ಕಳಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಏನು ಮಾಡಬೇಕು ಅಂತ ಅವರ ಆಸಕ್ತಿ ಇದೆ, ಅದ್ರ ಮೇಲೆ ಅವ್ರಿಗೆ ಅದನ್ನು ಮಾಡೋಕ್ಕೆ ಬಿಟ್ಬಿಡಿ. ಪ್ರಾಬ್ಲಿ ನಮ್ಗೆ ಏನು ಇಷ್ಟನೋ ಅದನ್ನು ಮಾತ್ರ ನಾವು ಮಾಡಿದ್ರೆ ಅದರಲ್ಲಿ ಒಂದು ಒಳ್ಳೆ ಸಕ್ಸಸ್ ಕಾಣ್ತೀವಿ. ಫೋರ್ಸ್ಫುಲಿ ಏನೇ ಮಾಡಿಸಿದ್ರು ಅದಷ್ಟು ಒಳ್ಳೆ ರಿಸಲ್ಟ್ ತಂದು ಕೊಡಲ್ಲ. ಅವ್ರ
ಇಷ್ಟದ ಪ್ರಕಾರ ಅವ್ರು ಏನೇ ಮಾಡಿದ್ರು ಅವ್ರಿಗೆ ಮಾಡೋಕ್ಕೆ ಅಷ್ಟು ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮ್ಮ ಫ್ಯೂಚರ್ಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಲಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇಷ್ಟ ಆಗಿತ್ತು ಅಂಕಿತಾ ಜಯರಾಮ್ ಅವ್ರ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮ್ಯಾನ್ ಶಿವಪ್ಪ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.